ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರೂ ಸೇರಿಕೊಂಡು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಲು ಹೊರಟಿದ್ದಾರೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ರಾಜ್ಯದಲ್ಲಿ ಅಭಿವೃದ್ಧಿಯ ಪ್ರಶ್ನೆಯೇ ಇಲ್ಲವಾಗಿದೆ. ಅಧಿಕಾರಕ್ಕಾಗಿ ಹಗ್ಗ ಜಗ್ಗಾಟ ಆರಂಭವಾಗಿದೆ. ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ 2 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಉಸಿರಾಡ್ತಾ ಇದೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಕುತ್ತು ಬಂದಿದೆ. ಅಧಿಕಾರದ ಜಗ್ಗಾಟದಲ್ಲಿ ಇಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಬಡಿದಾಡತೊಡಗಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರೂ ಸೇರಿಕೊಂಡು ಕಾಂಗ್ರೆಸ್ ಅನ್ನೇ ವಿಸರ್ಜನೆ ಮಾಡಲು ಹೊರಟಿದ್ದಾರೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಟೀಕಿಸಿದರು. ಅಭಿವೃದ್ಧಿ ಪ್ರಶ್ನೆನೇ ಇಲ್ಲ. ಯಾವ MLAಗಳು ಕೂಡ ಮಂತ್ರಿಗಳಿಗೋ, ಮುಖ್ಯಮಂತ್ರಿಗಳಿಗೋ, ಉಪಮುಖ್ಯಮಂತ್ರಿಗಳಿಗೋ ಹೋಗಿ ನನ್ನ ಕ್ಷೇತ್ರಕ್ಕೆ ಒಂದು ಜಲ್ಲಿ ಕಾಳು ಕೊಡಪ್ಪ, ಒಂದು ಕೇಳೋದಂಥ ಧೈರ್ಯನೂ ಅವರಿಗೆಲ್ಲ, ಆಸಕ್ತಿನೂ ಇಲ್ಲ. ಎಲ್ಲರೂ ಕೂಡ ಇವತ್ತು ಅಧಿಕಾರಕ್ಕೋಸ್ಕರ ನುಗ್ಗಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗುತ್ತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೋ, ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಇರ್ತಾರೋ, ಇದು ಪ್ರಶ್ನೆ ಅಲ್ಲ. ಇವತ್ತು ಇಡೀ ದೇಶದ ಭೂಪಟ ತೆಗೆದ್ರೆ ಕರ್ನಾಟಕ, ತೆಲಂಗಾಣ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಉಳಿದಿದೆ. ಮಹಾತ್ಮ ಗಾಂಧಿಯವರ ಕನಸಿತ್ತಲ್ಲ, ಅಪ್ಪ ಈ ಕಾಂಗ್ರೆಸ್ಸನ್ನು ಮುಚ್ಚಿಬಿಡಿ, ಇದು ಬಿಟ್ಬಿಡಿ ಅಂತ ಅವತ್ತೇ ಹೇಳಿದ್ರು, ಇಂಥ ಪರಿಸ್ಥಿತಿ ಬರುತ್ತೆ ಅಂತ. ಈಗ ಪಶ್ಚಿಮ ಬಂಗಾಳದ್ದು ನಾಳೆ ಚುನಾವಣೆ ಆಗುತ್ತೆ. ಮೊನ್ನೆ ಬಿಹಾರದ್ದಾಯಿತು. ಬಿಹಾರ ಚುನಾವಣೆ ಫಲಿತಾಂಶ ನೋಡಿದ ತಕ್ಷಣ ಅವ್ರು ಏನೇನು ಟೀಕೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಕಳ್ಳು ಮತದಾನ, ಅದು ಇದು ಅಂತ ಎಲ್ಲ ಮುಚ್ಚೋಯ್ತು. ಕಾಂಗ್ರೆಸ್ ಯಾವ ಸ್ಥಿತಿ ಬಂತು? ಸಿಂಗಲ್ ಡಿಜಿಟ್ ಬಂತು. 125 ವರ್ಷದ ಕಾಂಗ್ರೆಸ್ ಪಕ್ಷ ಸಿಂಗಲ್ ಡಿಜಿಟ್ ಅಂದರೆ ಜನ ಈ ಕಾಂಗ್ರೆಸ್ಸನ್ನು ಈಗಾಗಲೇ ತಿರಸ್ಕಾರ ಆಗೋಗಿದೆ ಎಲ್ಲ ಕಡೆಯೂ. ಇನ್ನು ಇವರಿಬ್ಬರು ಬಡದಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದಿಲ್ಲ. ಈ ಸರ್ಕಾರವೂ ಮುಗಿದೋಗುತ್ತೆ. ಇನ್ನು ಇಡೀ ದೇಶದಲ್ಲಿ ಸದ್ಯಕ್ಕೆ ತೆಲಂಗಾಣ ಒಂದು ಉಳಿಯುತ್ತೆ. ಅದೇನಾಗುತ್ತೆ ನೋಡಬೇಕು. ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಬೇಕು ಅಂತೇನು ಮಹಾತ್ಮ ಗಾಂಧೀಜಿಯವರು ಅಂದೇಳಿದ್ರು, ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿ ಅದನ್ನು ವಿಸರ್ಜನೆ ಮಾಡೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ವಿಸರ್ಜನೆ ಆಗತ್ತೆ, ಇದರಲ್ಲಿ ಅವಮಾನನೂ ಇಲ್ಲ.